ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿ ಹಬ್ಬವೂ ಒಂದು ನಿರ್ದಿಷ್ಟ ಮಾಸದ ನಕ್ಷತ್ರ ಅಥವಾ ತಿಥಿಯೆಂದು ಆಚರಿಸಿದರೆ ಕೆಲವು ಹಬ್ಬಗಳು ನಿರ್ದಿಷ್ಟ ದಿನಗಳಲ್ಲಿಯೇ ಆಚರಿಸುವ ರೂಢಿಯಲ್ಲಿದೆ. ಶ್ರಾವಣ ಮಾಸದ ನಾಗರ ಪಂಚಮಿ ಹಬ್ಬವಾದ ನಂತರ ಪೌರ್ಣಮಿಗಿಂತ ಮುಂಚೆ ಬರುವ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಗುತ್ತದೆ. ವಿದ್ಯೆಗೆ ಬ್ರಹ್ಮನ ಅರಸಿ ಸರಸ್ವತಿ ಅಧಿದೇವತೆಯಾದರೆ, ಸುಖ ಮತ್ತು ಸಂಪತ್ತುಗಳಿಗೆ ವಿಷ್ಣುವಿನ ಪತ್ನಿ ಮಹಾಲಕ್ಷ್ಮಿಯೇ ಅಧಿದೇವತೆ. ಯಾರಿಗೆ ಲಕ್ಷ್ಮಿ ಚೆನ್ನಾಗಿ ಒಲಿದಿರುತ್ತಾಳೋ ಅಂತಹವರ ಬಾಳು ಹಸನಾಗುತ್ತದೆ ಎಂಬ ನಂಬಿಕೆ ಇರುವುದರಿಂದ ಇಂದಿನ ದಿನಗಳಲ್ಲಿ ಬಹುತೇಕರು ಸರಸ್ವತಿಗಿಂತ ಲಕ್ಷ್ಮಿಯನ್ನು ಒಲಿಸಿಕೊಳ್ಳಲೇ ಬಯಸುತ್ತಿರುವುದು ಆಶ್ಚರ್ಯವಾದರೂ ನಂಬಲೇಬೇಕಾದ ಸತ್ಯವಾಗಿದೆ. ಹಾಗಾಗಿ ಈ ಕಲಿಯುಗದಲ್ಲಿ ಯಾವುದೇ ಜಾತಿಗಳ ತಾರತಮ್ಯವಿಲ್ಲದೆ ಪೂಜಿಸುವ ಏಕೈಕ ದೇವತೆ ಲಕ್ಷ್ಮಿ. ಕೇವಲ ಪೂಜೆಯು ವ್ರತ ಎಂದು ಕರೆಸಿಕೊಳ್ಳುವುದಿಲ್ಲ. ವ್ರತಾನುಷ್ಠಾನದಲ್ಲಿ ಅನ್ನಸಂತರ್ಪಣೆ, ಹೋಮ, ಜ್ಞಾನಸತ್ರ, ಉಪವಾಸ ಮೊದಲಾದ ವಿಧಿವಿಧಾನಗಳಿವೆ. ಮುನಿಗಳಲ್ಲಿ ಅತ್ಯಂತ ಕೋಪಿಷ್ಠರೆಂದೇ ಖ್ಯಾತರಾದ ದುರ್ವಾಸ ಮಹರ್ಷಿಗಳ ಶಾಪದಿಂದಾಗಿ ದೇವೇಂದ್ರನು ರಾಜ್ಯಭ್ರಷ್ಟನಾದಾಗ ಸ್ವರ್ಗಲಕ್ಷ್ಮಿಯೂ ಸಹ ಸ್ವರ್ಗವನ್ನು ಬಿಟ್ಟು ವೈಕುಂಠವನ್ನು ಸೇರಿಕೊಂಡಾಗ ದೇವಲೋಕಕ್ಕೆ ದಾರಿದ್ರ್ಯ ಕಾಡತೊಡಗುತ್ತದೆ. ಇದರಿಂದ ದುಃಖ ತಪ್ತರಾದ ದೇವತೆಗಳೆಲ್ಲರೂ ಚತುರ್ಮುಖ ಬ್ರಹ್ಮನನ್ನು ಮುಂದಿಟ್ಟುಕೊಂಡು ವೈಕುಂಠವಾಸಿ ಮಹಾವಿಷ್ಣುವಿನ ಮೊರೆ ಹೋಗುತ್ತಾರೆ. ಭಗವಾನ್ ವಿಷ್ಣುವಿನ ಆಜ್ಞೆಯಂತೆ ಅಮೃತವನ್ನು ಪಡೆಯಲು ಸಮುದ್ರ ಮಂಥನ ಮಾಡಲು ರಾಕ್ಷಸರು ಹಾಗೂ ದೇವತೆಗಳು ಮಂದಾರ ಪರ್ವತವನ್ನು ಕಡೆಗೋಲಾಗಿ ಮಾಡಿಕೊಂಡು ವಾಸುಕಿಯ ಸಹಾಯದೊಂದಿಗೆ ಸಮುದ್ರವನ್ನು ಕಡೆಯುತ್ತಿರುವಾಗ ಕ್ಷೀರಸಾಗರದಲ್ಲಿ ಪರಿಶುದ್ಧವಾಗಿ ಶ್ವೇತವರ್ಣದಲ್ಲಿ ಮಹೇಂದ್ರನ ಸಂಪತ್ಸ್ವರೂಪಿಣಿಯಾದ ಮಹಾಲಕ್ಷ್ಮಿಯ ಜನನವಾಗಿ ದೇವತೆಗಳನ್ನು ಅನುಗ್ರಹಿಸಿದ್ದಲ್ಲದೆ ಮಹಾವಿಷ್ಣುವನ್ಗೂ ವರಿಸುತ್ತಾಳೆ. ಸಮುದ್ರ ಮಂಥನದಲ್ಲಿ ಹುಟ್ಟಿದ ವರಮಹಾಲಕ್ಷ್ಮಿಯನ್ನು ಕ್ಷೀರಸಮುದ್ರ ಸಂಭವೆ, ಸಮುದ್ರರಾಜನ ಪುತ್ರಿ, ಚಂದ್ರನ ತಂಗಿ, ಕಮಲದಲ್ಲಿ ಆವಿರ್ಭವಿಸಿದವಳು ಎಂದೂ ಕರೆಯಲಾಗುತ್ತದೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ಶುಕ್ರವಾರದಂದು ಬೆಳಗ್ಗೆಯೇ ಶುಚಿರ್ಭೂತರಾಗಿ ಬೆಳಗಿನಿಂದ ಸಾಯಂಕಾಲದವರೆವಿಗೂ ಉಪವಾಸದಿಂದ ಇದ್ದು ಸಂಜೆ ಸಂಕಲ್ಪ ಮಾಡಿ ದೇವರ ಮನೆ ಅಥವಾ ಮನೆಯ ದೊಡ್ಡದಾದ ಜಾಗದಲ್ಲಿ ಗೋಮೂತ್ರದಿಂದ ಸ್ಥಳ ಶುದ್ಧೀಕರಿಸಿ ರಂಗೋಲಿ ಬಿಡಿಸಿ ಮರದ ಮಣೆ ಅಥವಾ ಕುರ್ಚಿಯ ಮೇಲೆ ಅಗ್ರ ಇರುವ 2 ಬಾಳೆ ಎಲೆಗಳನ್ನು ಇಟ್ಟು ಅದರಲ್ಲಿ ಅಕ್ಕಿ ಹಾಕಿ ಬೆಳ್ಳಿ ಅಥವಾ ತಾಮ್ರದ, ಅದು ಇಲ್ಲದಿದ್ದಲ್ಲಿ ಸ್ಟೀಲ್ ಕಲಶ ಇಟ್ಟು ಆ ಕಲಶದಲ್ಲಿ ಒಣ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಉತ್ತುತ್ತೆ, ಕಲ್ಲು ಸಕ್ಕರೆಗಳನ್ನು ತುಂಬಿ ಅನುಕೂಲ ಇದ್ದಲ್ಲಿ ಬೆಳ್ಳಿ ಅಥವಾ ಬಂಗಾರದ ನಾಣ್ಯ ಹಾಕಿ ಶುದ್ಧವಾದ ಅರಿಶಿನ ಚಿಟಿಕೆ ಹಾಕಿ ಶುದ್ಧವಾದ ನೀರು ತುಂಬಬೇಕು. ಹಾಗೆ ಸ್ಥಾಪಿಸಿದ ಕಲಶದಲ್ಲಿ ಮಾವಿನ ಸೊಪ್ಪಿನ ಅಗ್ರವನ್ನಿಟ್ಟು ಅದರ ಮೇಲೆ ಅರಿಶಿನ ಹಚ್ಚಿದ ಮತ್ತು 3 ಕಡೆ ಕುಂಕುಮ ಹಚ್ಚಿದ ತೆಂಗಿನಕಾಯಿಯನ್ನು ಜುಟ್ಟು ಮೇಲೆ ಬರುವಂತೆ ಇಟ್ಟು ಅದರ ಮುಂದೆ ಲಕ್ಷ್ಮೀ ದೇವಿಯ ಬೆಳ್ಳಿ ವಿಗ್ರಹವನ್ನು ಇಲ್ಲವೇ ಲಕ್ಷ್ಮೀ ದೇವಿಯ ಬೆಳ್ಳಿ ಮುಖವಾಡವನ್ನು ಇಲ್ಲವೇ ಅವೆರಡೂ ಇಲ್ಲದಿದ್ದಲ್ಲಿ ಅರಿಶಿನದಲ್ಲಿ ಲಕ್ಷ್ಮೀ ದೇವಿಯನ್ನು ಮಾಡಿಕೊಂಡು ಇಡಬೇಕು. ಕೆಲವರು ಒಂದೇ ಕಲಶವನ್ನಿಟ್ಟು ಪೂಜಿಸುತ್ತಾರೆ. ಕೆಲವರು 2 ಕಲಶವನ್ನಿಟ್ಟು ಲಕ್ಷ್ಮೀನಾರಾಯಣರ ಅನುಸಂಧಾನದಿಂದ ಪೂಜಿಸುತ್ತಾರೆ. ಕೆಲವರು 2 ಕಲಶಗಳನ್ನು ಒಂದರ ಮೇಲೊಂದಿಡುತ್ತಾರೆ. ಕೆಲವರು ಎಡ-ಬಲಭಾಗಗಳಲ್ಲಿ ಇಡುತ್ತಾರೆ. ಕಲಶವನ್ನು ಎಡ-ಬಲಭಾಗಗಳಲ್ಲಿಡುವುದೇ ಸೂಕ್ತ ಮತ್ತು ಭಗವಂತನ ಪ್ರತೀಕದ ಜೊತೆ ಪೂಜಿಸುವುದರಿಂದ 1 ಕಲಶವನ್ನಿಟ್ಟು ಪೂಜಿಸಿದರೂ ಸಾಕು. 8 ದಿಕ್ಕುಗಳಲ್ಲಿ ಅಷ್ಟಲಕ್ಷ್ಮೀ ರೂಪಗಳ ಬೀಜಾಕ್ಷರಗಳನ್ನು ಬರೆದು ಮಧ್ಯದಲ್ಲಿ ವರಮಹಾಲಕ್ಷ್ಮಿ ಸಹಿತನಾದ ನಾರಾಯಣನ ಬೀಜಮಂತ್ರವನ್ನು ಬರೆದು ಆ ಯಂತ್ರದ ಮೇಲೆ ಕಲಶವನ್ನಿಟ್ಟು ಪೂಜಿಸಿದರೆ ಪೂಜೆಯು ಬೇಗ ಸಿದ್ಧಿಸುತ್ತದೆ. ಕೆಲವರು ಕಲಶವನ್ನಿಡದೆ ಕೇವಲ ಯಂತ್ರದ ಮೇಲೆ ಗೋಮಯ ಹಾಗೂ ದೀಪಗಳನ್ನಿಟ್ಟು ಪೂಜಿಸುವುದು ಉಂಟು. ಆದರೆ ಕಲಶವನ್ನಿಟ್ಟು ಪೂಜಿಸುವುದೇ ಸಂಪ್ರದಾಯಗತವಾಗಿದೆ. ಬೆಳಿಗ್ಗೆ ಎದ್ದ ಕೂಡಲೇ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯನ್ನು ಸಂಕಲ್ಪ ಮಾಡಿರಿ. ರಾತ್ರಿ ಮಲಗುವಾಗ ಅವಶ್ಯವಾಗಿ ಸಮರ್ಪಣೆ ಮಾಡಿರಿ. ಈ ವಿಚಾರ ತುಂಬಾ ಮುಖ್ಯ. ಯಾವುದೇ ಕಾರಣಕ್ಕೂ ಇದನ್ನು ಮರೆಯಬಾರದು.
ವರಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡುವ ಸ್ಥಳದಲ್ಲಿ ಅಕ್ಕಿ ಹಿಟ್ಟಿನಿಂದ ಅಷ್ಟದಳ ಪದ್ಮವನ್ನು ಬರೆಯಬೇಕು. 8 ವರ್ಣಗಳಿಂದ ಅದು ಶೋಭಿಸುತ್ತಿರಬೇಕು. ಇಲ್ಲದಿದ್ದರೆ ಕೆಂಪು ವರ್ಣದಿಂದ ಆ ಪದ್ಮವು ಶೋಭಿಸುತ್ತಿರಬೇಕು. ಅದರ ಮೇಲೆ ಬಾಳೆಯ ಎಲೆಯನ್ನು ಹಾಸಬೇಕು. ದೇವರ ಬಲಗಡೆ ಬಾಳೆ ಎಲೆಯ ಕುಡಿ ಬರಬೇಕು. ಬಾಳೆ ಎಲೆಯ ಮೇಲೆ ಬೆಳ್ಳಿಯ ಹರಿವಾಣವಿಟ್ಟು ಅದರಲ್ಲಿ 1 ಸೇರು ಅಕ್ಕಿಯನ್ನು ಹಾಕಿ ಅದರಲ್ಲಿ 4 ಅಡಿಕೆಗಳು, 2 ಅರಿಶಿನ ಬೇರು, ಬೆಳ್ಳಿಯ ನಾಣ್ಯಗಳು ಇವುಗಳನ್ನು ಹಾಕಬೇಕು. ಕಲಶಕ್ಕೆ ಅಲಂಕರಿಸುವ ಮುಖ ಬೆಳ್ಳಿಯದ್ದಾಗಿರಬೇಕು. ಕಂಚಿನ ಮುಖವು ಗ್ರಾಹ್ಯ, ಆದರೆ ಹಿತ್ತಾಳೆ ಮುಖ ಪ್ರಶಸ್ತವಲ್ಲ. ಪೂಜಾ ಸಾಮಗ್ರಿಗಳು ಹಿತ್ತಾಳೆಯದ್ದಾಗಿರಬಾರದೆಂದು ಸ್ಪಷ್ಟ ನಿಷೇಧವಿದೆ. ಪುರಾಣಗಳಲ್ಲಿ ಆಧರಿಸಿದ ಪ್ರಮಾಣದಂತೆ ಸುವರ್ಣ, ಬೆಳ್ಳಿ, ಕಂಚು ಹಾಗೂ ಮರದ ಪಾತ್ರೆಗಳಷ್ಟೇ ಗ್ರಾಹ್ಯ. ಕಬ್ಬಿಣ ಹಾಗೂ ಹಿತ್ತಾಳೆಯ ಪಾತ್ರೆಗಳು ಸರ್ವಥಾ ನಿಷಿದ್ಧವಾಗಿದೆ. ತೀರ್ಥಂ ಪಿತ್ತಲಯೋಗಾಚ್ಚ ಸುರ ಭವತಿ ತತ್ಕ್ಷಣಾತೆಂಬ ಪ್ರಮಾಣದಂತೆಯೂ ಹಿತ್ತಾಳೆ ಪಾತ್ರೆಗಳು ಪೂಜೆಗೆ ಅವಿಹಿತವಾದಾಗ ಅವುಗಳಿಂದ ತಯಾರಿಸಿದ ಮೂರ್ತಿಗಳು ಕೂಡ ನಿಷಿದ್ಧವೇ ಆಗಿವೆ. ಆದ್ದರಿಂದ ಈಗ ದೊರೆಯುವ ಹಿತ್ತಾಳೆಯ ದೇವಿಮುಖಗಳನ್ನು ಉಪಯೋಗಿಸುವುದು ಬೇಡ. ಆವಾಹನೆ ಮಾಡಲ್ಪಡುವ ಕಲಶಕ್ಕೆ ಮಾಂಗಲ್ಯವನ್ನು ಅವಶ್ಯವಾಗಿ ಕಟ್ಟಬೇಕು. ಲಕ್ಷ್ಮಿಗೋಸ್ಕರ ಪ್ರತ್ಯೇಕವಾಗಿ ಚಿನ್ನದ ಮಾಂಗಲ್ಯವನ್ನು ತಂದಿಟ್ಟುಕೊಂಡಿರಬೇಕು. ಸಾಧ್ಯವಾಗದಿದ್ದಲ್ಲಿ 3 ಕವಲು ಒಡೆದ ಅರಿಶಿನ ಬೇರನ್ನು ಮಾಂಗಲ್ಯ ರೂಪದಲ್ಲಿ ಕಟ್ಟಬೇಕು. ತೆಂಗಿನಕಾಯಿಗೆ 2 ಚಮಚ ತುಪ್ಪವನ್ನು ಎಲ್ಲೆಡೆ ಹಚ್ಚಿ ಅರಿಶಿನದ ಪುಡಿಯನ್ನು ಎಲ್ಲೆಡೆ ಉದುರಿಸಬೇಕು. ಆಗ ತೆಂಗಿನಕಾಯಿಯು ಸಂಪೂರ್ಣ ಹಳದಿ ಬಣ್ಣವಾಗುತ್ತದೆ ಮತ್ತು ಅರಿಶಿನವೂ ಕೂಡ ಉದುರುವುದಿಲ್ಲ. ಇಂಥ ಹಳದಿ ಬಣ್ಣದ ತೆಂಗಿನಕಾಯಿಯನ್ನು ಕಲಶದ ಮೇಲೆ ಇಡುವುದು ಅತ್ಯಂತ ಶ್ರೇಯಸ್ಕರವಾಗಿರುತ್ತದೆ. ಹಸಿದಾರವನ್ನು ಕಲಶಕ್ಕೆ ಆಮೂಲಾಗ್ರವಾಗಿ ಸುತ್ತುವುದು ಕೂಡ ಶ್ರೇಷ್ಠವಾಗಿದೆ. ಕಲಶಕ್ಕೆ 5 ಚಿಗುರುಗಳನ್ನು ಹಾಕಬೇಕು. 5 ಚಿಗುರುಗಳು ಕನಿಷ್ಠ ಪಕ್ಷ 5 ಎಲೆಗಳಿಂದ ಕೂಡಿರಬೇಕು. 5 ವೀಳ್ಯದೆಲೆಯನ್ನು ಇಡುವುದು ಮರೆಯಬಾರದು. ಮನೆಗೆ ಆಗಮಿಸಿದ ಮುತ್ತೈದೆಯನ್ನು ಸ್ವಾಗತ ಮಾಡಿ ಸತ್ಕರಿಸುವಂತೆ ಲಕ್ಷ್ಮಿಯನ್ನು ಹಾಡಿನ ಮೂಲಕ ಸ್ವಾಗತಿಸಿ ಸ್ತ್ರೀಯರು ಪೂಜಿಸಬೇಕು. ಕಲಶಕ್ಕೆ ದೇವರಿಗೋಸ್ಕರವೇ ತಂದ ಒಡವೆಗಳಿಂದ ಅಲಂಕರಿಸಬೇಕು. ಇಲ್ಲದ ಪಕ್ಷದಲ್ಲಿ ತಾವು ಧಾರಣೆ ಮಾಡುವ ಎಲ್ಲ ಒಡವೆಗಳನ್ನು ಹಿಂದಿನ ರಾತ್ರಿ ಹಾಲಿನಲ್ಲಿ ಅಥವಾ ಅರಿಶಿನದ ನೀರಿನಲ್ಲಿ ನೆನೆಯಿಟ್ಟು ಚೆನ್ನಾಗಿ ತೊಳೆದು ಅಗ್ನಿಸ್ಪರ್ಶ ಮಾಡಿಸಿ ಲಕ್ಷ್ಮೀ ದೇವಿಗೆ ಸಮರ್ಪಣೆ ಮಾಡಬೇಕು. ಯಾವುದೇ ಪೂಜೆಯ ಪ್ರಾರಂಭದಲ್ಲಿ ಗಣಪತಿಯ ಪೂಜೆಯನ್ನು ಮಾಡಬೇಕಾದ್ದರಿಂದ ಲಕ್ಷ್ಮಿಯ ಕೆಳಗೆ ವೀಳ್ಯದೆಲೆಯ ಮೇಲೆ ಅಡಿಕೆ ಬೆಟ್ಟವನ್ನು ಅಥವಾ ಅರಿಶಿನದ ಗಣಪತಿಯನ್ನು ಅಥವಾ ಗಣಪತಿಯ ವಿಗ್ರಹವನ್ನಿಟ್ಟು ಪೂಜಿಸಬೇಕು. ವರಮಹಾಲಕ್ಷ್ಮಿ ಹಬ್ಬದಂದು ಬೇಳೆಯ ಒಬ್ಬಟ್ಟು, ಸಜ್ಜಿಗೆ, ಕೋಸಂಬರಿ ಇವುಗಳನ್ನು ಮಾಡಲೇಬೇಕೆಂಬ ಸಂಪ್ರದಾಯವಿದೆ. ನೈವೇದ್ಯದ ಸಮಯದಲ್ಲಿ 1 ತಟ್ಟೆಯಲ್ಲಿ ಪಂಚಭಕ್ಷ್ಯ ಪರಮಾನ್ನಗಳನ್ನು, ಮತ್ತೊಂದು ತಟ್ಟೆಯಲ್ಲಿ ಪಂಚಫಲಗಳನ್ನು, ಮತ್ತೊಂದು ತಟ್ಟೆಯಲ್ಲಿ ಮರದ ಬಾಗಿಣವನ್ನು, ಮತ್ತೊಂದು ತಟ್ಟೆಯಲ್ಲಿ ಎಲೆ ಅಡಿಕೆ ಬಳೆ ಹೂಗಳನ್ನು, ಪಂಚಾಮೃತವನ್ನು, ಮತ್ತೊಂದು ತಟ್ಟೆಯಲ್ಲಿ 32 ರೂಪಾಯಿಗೂ ಕಮ್ಮಿ ಇಲ್ಲದಷ್ಟು ಚಿಲ್ಲರೆಯನ್ನು ನೈವೇದ್ಯದ ಸಮಯದಲ್ಲಿ ಸಮರ್ಪಣೆ ಮಾಡಬೇಕು. ಮನೆಯಲ್ಲಿರುವ ಎಲ್ಲ ಹಣವನ್ನು ತಟ್ಟೆಯಲ್ಲಿಟ್ಟು ಸಮರ್ಪಿಸುವುದೇ ಶ್ರೇಷ್ಠ. ಲಕ್ಷ್ಮೀ ದೇವಿಗೆ ತುಪ್ಪದ ದೀಪವನ್ನು ಹಚ್ಚಬೇಕು. ಎಳ್ಳೆಣ್ಣೆ ದೀಪಕ್ಕೆ ತುಪ್ಪವನ್ನು ಸರ್ವಥಾ ಸೇರಿಸಬಾರದು. ಮಂಗಳಾರತಿ ಬತ್ತಿಗಳು ಕೂಡ ತುಪ್ಪದಲ್ಲಿ ನೆಂದಿರಬೇಕು. ಪೂಜೆಯ ಪ್ರಾರಂಭದಲ್ಲಿ ಇಷ್ಟದೇವರಿಗೆ, ಕುಲದೇವರಿಗೆ ನಮಿಸುವುದನ್ನು ಮರೆಯಬಾರದು. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕುಂಕುಮಾರ್ಚನೆಯನ್ನು ಮಾಡಲೇಬೇಕು. ಬೆಳಗಿನ ಪೂಜಾ ಸಮಯದಲ್ಲಿ ಸಾಧ್ಯವಾಗದಿದ್ದರೆ ಸಾಯಂಕಾಲದ ಸಮಯದಲ್ಲಿ ಕುಂಕುಮಾರ್ಚನೆಯನ್ನು ಮಾಡಬಹುದು. ತರ್ಜನಿ ಬೆಟ್ಟನ್ನು ಬಿಟ್ಟು ಉಳಿದ ಬೆರಳುಗಳಿಂದಷ್ಟೇ ಕುಂಕುಮ ರಚನೆಯನ್ನು ಮಾಡಬೇಕು. ಅರಿಶಿನಕ್ಕೆ ಸುಣ್ಣವನ್ನು ಬೆರೆಸಿ ಕೆಂಪು ಬಣ್ಣ ಮಾಡಿ ಕೆಂಪಾರತಿಯನ್ನು ಮಾಡಲೇಬೇಕು. ವರಮಹಾಲಕ್ಷ್ಮಿಯನ್ನು ಶುಕ್ರವಾರದ ದಿವಸವೇ ವಿಸರ್ಜನೆ ಮಾಡುವುದು ಬೇಡ. ಮರುದಿವಸ ಸಂಕ್ಷೇಪವಾಗಿ ಪೂಜಿಸಿ ವಿಸರ್ಜನೆ ಮಾಡಬೇಕು. ಮರುದಿವಸವೇ ಅಂದರೆ ವಿಸರ್ಜನೆ ಮಾಡಿದ ದಿವಸ ಅರಿಶಿನ ಹಚ್ಚಿದ ಕಾಯಿಯನ್ನು
ಬಿಸಿ ನೀರಿನಲ್ಲಿ ತೊಳೆದು ಭಕ್ಷ್ಯವನ್ನು ಮಾಡಿ ಸೇವಿಸಬೇಕು. ಕಲಶದ ನೀರನ್ನು ಎಲ್ಲೆಡೆ ಪ್ರೋಕ್ಷಣೆ ಮಾಡಿ ತಾನು ಪ್ರೋಕ್ಷಣೆ ಮಾಡಿ ಕೊಂಡು ವಿಸರ್ಜನೆ ಮಾಡಬೇಕು. ಪೂಜೆಗಾಗಿ ಇಟ್ಟ ಅಕ್ಕಿಯನ್ನು ಅನ್ನ ಮಾಡಿಕೊಂಡು ಊಟ ಮಾಡಬೇಕು. ಪ್ರತಿಯೊಬ್ಬ ಗೃಹಸ್ಥರು ವರಮಹಾಲಕ್ಷ್ಮಿ ಪೂಜೆಯನ್ನು ಆಚರಿಸಬೇಕು. ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಕೇಳಿ ಅದಕ್ಕೆ ಪೂರಕವಾದ ಕಾಮನೆಗಳನ್ನಷ್ಟೇ ಲಕ್ಷ್ಮೀನಾರಾಯಣರಲ್ಲಿ ಪ್ರಾರ್ಥಿಸಬೇಕು. ಉಪಾಯನ ದಾನವನ್ನು ಕೊಡಲೇಬೇಕು. 1 ಕಲಶವನ್ನು, 1 ಸೇರು ಅಕ್ಕಿಯನ್ನು, 5 ಹಣ್ಣುಗಳು, ತೆಂಗಿನಕಾಯಿಯನ್ನು ಉಪಾಯನ ದಾನದಲ್ಲಿ ನೀಡಬೇಕು. ತಾವರೆ ಹೂವು, ಮಲ್ಲಿಗೆ ಹೂವು, ಪನ್ನೀರು, ಗುಲಾಬಿ ಇಂಥ ಸುವಾಸನೆ ಇರುವ ಪುಷ್ಪಗಳಿಂದಷ್ಟೇ ಪೂಜೆಯನ್ನು ಮಾಡಬೇಕು. ಪರಿಮಳವಿಲ್ಲದ ಹೂವುಗಳಿಂದ ಪೂಜೆಯನ್ನು ಮಾಡಬಾರದು. ಮಂಟಪಕ್ಕೆ ಯಾವುದೇ ಪ್ಲಾಸ್ಟಿಕ್ ಸಾಮಗ್ರಿಗಳಿಂದ ಅಲಂಕಾರ ಮಾಡುವುದು ಹಾಗೂ ವಿದ್ಯುತ್ ದೀಪಗಳಿಂದಲೂ ಅಲಂಕಾರ ಮಾಡುವುದು ಉತ್ತಮ ಪಕ್ಷವಲ್ಲ. ವರಮಹಾಲಕ್ಷ್ಮಿ ವ್ರತವು ವಿವಾಹಿತ ಮಹಿಳೆಯರು ಶ್ರೇಷ್ಠವಾದ ವ್ರತವಾಗಿದ್ದು, ಅವರು ಉತ್ತಮ ಸಂತಾನಕ್ಕಾಗಿ, ಪತಿಯ ಆರೋಗ್ಯ ಮತ್ತು ಆಯಸ್ಸಿಗಾಗಿ, ಸಂಪತ್ತನ್ನು ಪಡೆದುಕೊಳ್ಳುವುದಕ್ಕಾಗಿ ಈ ವ್ರತವನ್ನು ಆಚರಿಸುತ್ತಾರೆ. ಪೂಜೆಯ ನಂತರ ವರ ಮಹಾಲಕ್ಷ್ಮಿ ವ್ರತದ ಕಥೆಯನ್ನು ಪಠಿಸಬೇಕು. ಬಳಿಕ ನೈವೇದ್ಯ ಅರ್ಪಿಸಿ ಆರತಿ ಮಾಡಬೇಕು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.